ಕಾಂಗ್ರೆಸ್ ಅವರು ಒಂದು ರೀತಿ ಬಾಯ್ ಬಡ್ಕೊಂತ ಇದ್ದಾರೆ. ಏನೋ ಅನಾಹುತ ಆಗಿದೆ ಅನ್ನೋ ರೀತಿ ಬಾಯ್ ಬಡ್ಕೊಂತ ಇರೋದನ್ನ ನೋಡ್ತಾ ಇದ್ದೀನಿ. ಇಷ್ಟೊಂದು ಗಾಬರಿ ಯಾಕೆ ನಿಮ್ಗೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಸ್ವತಃ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರೆಸ್ ಮೀಟ್ ಅಲ್ಲಿ ಮತ್ತು ನನಗನ್ಸೋ ಪ್ರಕಾರ ವಿಧಾನಸೌಧದಲ್ಲೂ ಕೂಡ ಅವರು ಹೇಳಿದ್ದಾರೆ, ಮೆಟ್ರೋ ಏನ್ ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ದೇ. 87% ನಿಮ್ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? 87%. ಈಗ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇದ್ರೆ 60% ಕೇಂದ್ರ 40% ರಾಜ್ಯ ಅಂದ್ರೆ ನ್ಯಾಚುರಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ನೀವ್ ಹೇಳೋ ಪ್ರಕಾರ 80% ಹಣ ನಮ್ದೇ, ಉಳಿದಿದ್ದು ಹಣ ಕೊಡ್ತಾ ಇಲ್ಲ ಕೇಂದ್ರದವರು ಮೆಟ್ರೋಗೆ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಈಗ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ನಂದು ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಅವ್ರಿಗೆ ಮುಖ್ಯಮಂತ್ರಿಗೆ ಇನ್ನೊಂದು ಪ್ರಶ್ನೆ. MD ಆಯ್ತಪ್ಪ, ಈಗ ಕೇಂದ್ರ ಸರ್ಕಾರನೇ ಅಂದ್ರೆ MD-ನ ನೇಮಕ ಮಾಡೋದು ಯಾರು? ಮ್ಯಾನೇಜಿಂಗ್ ಡೈರೆಕ್ಟರ್ ಬೆಂಗಳೂರು ಮೆಟ್ರೋ MD ಕೇಂದ್ರ ಸರ್ಕಾರ ನೇಮಕ ಮಾಡಿದಾರ? ತೋರಿಸಿ ಇದ್ರ ಆದೇಶ. ನಿಮ್ಮ ಆದೇಶದ ಕಾಪಿಯಲ್ಲಿ ಕೇಂದ್ರ ಸರ್ಕಾರ ರವಿಶಂಕರ್ ಅಂತ ಇದಾರೆ, ಇವಾಗ ಅವ್ರನ್ನ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರನ? ಇಲ್ಲ, ನೀವೇ ನೇಮಕ ಮಾಡಿರೋದು. ನಿಮ್ದೇ ಗವರ್ಮೆಂಟ್ ಆರ್ಡರ್ ನನ್ನ ಹತ್ರ ಇದೆ. ಆಮೇಲೆ ಮೆಟ್ರೋ ಕಾಮಗಾರಿಗಳು ನಡೆಯುತ್ತಲ್ಲ, ಸಾವಿರಾರು ಕೋಟಿ ಕಾಮಗಾರಿ, 5,000, 10,000, 20,000 ಕೋಟಿ ಕಾಮಗಾರಿಗಳು ನಡೀತೈತಲ್ಲ, ಆ ಕಾಮಗಾರಿಗಳ ಟೆಂಡರ್ ಕರೆಯೋರು ಯಾರು? ನೀವೇ ಕಾಂಗ್ರೆಸ್ ಅವ್ರ ನೀವೇ ಕರೆಯೋದು. ಇವತ್ ಬಾಯ್ ಬಡ್ಕಂತವ್ರಲ್ಲ, ಡಬಲ್ ಅಂತ ಬಡ್ಕಂತ ಇದಾರೆ ಬಾಯ್. ಆ ಟೆಂಡರ್ ಕರೆಯೋದೇ ನೀವು, ಸಾವಿರಾರು ಕೋಟಿ. ಅದ್ರಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಾ ಟೆಂಡರ್ ಅಲ್ಲಿ? UD ಸೆಕ್ರೆಟರಿ ಯಾರು? ಕರ್ನಾಟಕದ UD ಸೆಕ್ರೆಟರಿ, ಕರ್ನಾಟಕದ ಫೈನಾನ್ಸ್ ಸೆಕ್ರೆಟರಿ, ಆಮೇಲೆ MD. ಈ 3 ಜನ ಎಲ್ಲಿ ಕೇಂದ್ರದವ್ರು ಎಲ್ಲಿದ್ದಾರೆ? ಇದರಲ್ಲಿ ಟೆಂಡರ್ ಕರೆದು ದುಡ್ಡು ಹೊಡಿಯೋದ್ರಲ್ಲಿ ನೀವೇ ಇದ್ದೀರಾ. MD ನೇಮಕ ಮಾಡೋದು ನೀವೇ. ಆಮೇಲೆ ಇನ್ನೊಂದು, ಕೇಂದ್ರನೇ ಏರಿಸಿರೋದು ಬೆಲೆ ಏರಿಕೆ ಅಂತಾರೆ. ಈಗ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತಪ್ಪ, ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ ₹1 ಜಾಸ್ತಿ ಮಾಡಿದ್ದಾರೆ ಅಂತ ಆದೇಶ ಬಂತು ಅಂತ ಇಡೀ ದೇಶದಲ್ಲಿರೋ ಎಲ್ಲಾ ಕಡೆ ಆದೇಶ ಹೋಗಿರ್ತತೆ. ಇಡೀ ದೇಶದಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೂ ಮೆಸೇಜ್ ಹೋಗ್ಬಿಡ್ತೈತೆ, ₹1 ಏರಿಕೆ ಆಗಿದೆ ಅಂತ ಹೇಳಿ. ಈಗ ಕೇಂದ್ರ ಸರ್ಕಾರನೇ ಮೆಟ್ರೋ ಏರಿಕೆ ಮಾಡ್ಬೇಕಾದ್ರೆ ದೇಶದಲ್ಲಿ ಎಲ್ಲಾ ಮೆಟ್ರೋನು ಏರಿಕೆ ಆಗೋಗ್ಬಿಡ್ಬೇಕು. ಒಂದು ರಾಜ್ಯಕ್ಕೆ ಆಗಲ್ಲ.